ಕಳಿಸಿದ್ರಲ್ಲ ಓಮಿನಿ ವ್ಯಾನು ಹಾಂ ಓಮಿನಿ ಸರ್ ಅದು ಯಾವ್ದು ಸರ್ ಮಾಡಲದು? 2010 ಸರ್. ಹಾಂ ಫೋರ್ತ್ ಓನರ್ ಸರ್. ಹಾಂ ಈಗ ನಾ ತೊಗೊಂಡಿದ್ದು ಫೋರ್ತ್ ಓನರು. ಹ್ಞೂ ಎಷ್ಟು ಹೊಡಿದೆ ಗಾಡಿ? ಅದು 1,04,000 ಚಿಲ್ಲರೆ ಹೊಡಿದೆ ಸರ್. ಓಕೆ ಎಲ್ ಪಿ ಜಿನ ಪೆಟ್ರೋಲಾ? ಒನ್ಲಿ ಪೆಟ್ರೋಲ್ ಸರ್. ಬರೀ ಪೆಟ್ರೋಲಲ್ಲೇ ಓಡ್ತಿದ್ಯಾ? ಹಾಂ ಪೆಟ್ರೋಲ್, ಒಂದು ಪೆಟ್ರೋಲ್ ಅಷ್ಟೇ ಹೊಡಿತೀವಿ. ಎಲ್ ಪಿ ಜಿ ಏನಿಲ್ಲ. ಓಕೆ ಇದಕ್ಕೂ ಮುಂಚೆ ಏನಾದರೂ ಎಲ್ ಪಿ ಜಿ ಹಾಕ್ಸಿ ತೆಗ್ದಿದ್ರಾ ಹೆಂಗದು? ಏನಿಲ್ಲ ಸರ್, ಏನಿಲ್ಲ. ಹ್ಞೂ ಓನ್ಲಿ ಎಲ್ ಪಿ ಜಿ ಐತೆ 4+1 ಸರ್. ಓಕೆ ಮಾಡಲತ್ತಾ? ಹಾಂ 2010 ಸರ್. ಇಂಜಿನ್ ಯಾವ್ದು ಸರ್ ಅದು? ಇಂಜನ್ ಎಲ್ಲ ಚಲೋ ಇದೆ ಸರ್, ಇಂಜನ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಯಾವ್ದು ಎಮ್ ಪಿ ಎಫ್ ಕಾರ್ಬೇಟ್ರಾ? ಕಾರ್ಬೋರೇಟರ್ ಸರ್. ಕಾರ್ಬೇಟ್ರ್ ಇಂಜಿನಾ? ಹಾಂ ಸರ್. ಓಕೆ ಎಷ್ಟು ಸೀಟ್ರ್ ಗಾಡಿದು? ಇದು 5 ಸೀಟರ್ ಸರ್, 4+1. ಓಕೆ ಎಫ್ ಸಿ ಇನ್ಸೂರೆನ್ಸು ಎಲ್ಲ ಕ್ಲಿಯರ್ ಇದೆ ಸರ್ ಡಾಕ್ಯುಮೆಂಟ್ಸ್. ಎಲ್ಲ ರನ್ನಿಂಗ್ ಇದಾವಾ? ಹಾಂ. ಓಕೆ ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ? ಟೈರ್ ಹಿಂದಿನ ಸರ್ ಒಂದು 70% ಇದೆ ಸರ್. ಮುಂದಿನ ಫ್ರಂಟ್ ಒಂದು 45% ಇದೆ ಸರ್. ಓಕೆ ಸ್ಟೆಪ್ನೇ ಇದಾ? ಹಾಂ ಸ್ಟೆಪ್ನಿ ಇದೆ ಸರ್. ಓಕೆ ಈಗ 5 ಸೀಟ್ರ್ ಅಂದ್ರಲ್ಲ ಇದು? ಹಾಂ 5 ಸೀಟರ್ ಸರ್. ಓಕೆ ಹಿಂದ್ಗಡೆ ಫ್ರಂಟ್ ಅಂದರೆ ಹಿಂದ್ಗಡೆ ಒಂದೇ ಸೀಟ್ ಇದೆ 2 ಸೀಟ್ ಇದಾವ? ಇನ್ನು ಒಂದೇ ಸೀಟ್ ಇದೆ ಸರ್. ಹಿಂದೆ ಒಂದೇ ಸೀಟ್ರ್ ಅದು? ಹಾಂ ಹಿಂದೆ ಒಂದೇ ಸೀಟ್. ಓಕೆ ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಹಾಂ ಸರ್ ಚೆನ್ನಾಗಿದೆ ಸರ್, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಟಚ್ ಅಪ್ ರೀಪೇಂಟ್ ಆಗಿದೆ ಏನಾದರೂ? ಟಚ್ ಗಿಚಪ್ ಏನಿಲ್ಲ ಸರ್, ನಾನು ಓಟದ ಕ್ಯಾಂಟೀನ್ ಸಂಬಂಧ ಮಾಡಿದ್ದು ಗಾಡಿ. ಹ್ಞೂ ಬಟ್ ಅದು ಫುಲ್ಲ ರೀಪೇಂಟ್ ಮಾಡಿದ್ದೇನೆ ಸರ್ ನಾನೇ, ಯಾಕಂದ್ರೆ ನಾನು ಪೇಂಟಿಂಗ್ ಮಾಡ್ತೀನಿ ಕೆಲಸ ಸರ್ ಹಾಂ ಹಾಂ RNS ಒಳಗೆ. ಓಕೆ ಅದು ಪೂರ ಪೇಂಟಿಂಗ್ ಮಾಡಿದ್ದೀನಿ ಸರ್. ಅಂದರೆ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿರೋದು ಆ ಥರ? ಏನಿಲ್ಲ ಸರ್, ಏನಿಲ್ಲ ಆಕ್ಸಿಡೆಂಟ್ ಗಿಂಟ ಏನಿಲ್ಲ. ಹಾಂ ಫುಲ್ ರೀಪೇಂಟ್ ಮಾಡಿದ್ದು ನಾನೇ ಪೂರ ಬಾಡಿಗೆ. ಓಕೆ ಗಾಡಿ ಮತ್ತೆಲ್ಲ ಮ್ಯಾಟಿಂಗ್ ಗೀಟಿಂಗ್ ಎಲ್ಲ ಹಾಕಿದ್ದೆ ಸರ್. ಹ್ಞೂ ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್, ಏನಿಲ್ಲ ಸರ್. ಬಬ್ಬರು ಕ್ಯಾರಿಯರು ಅದು ಏನಿಲ್ಲ ಸರ್, ಏನಿಲ್ಲ ಸರ್. ಓಕೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಾ? ಹಾಂ ಎಲ್ಲ ಇದೆ, ಓಕೆ ಒರಿಜಿನಲ್ ಇದೆ ಸರ್. ಓಕೆ ಎಲ್ಲಿ ಸರ್ ಅದು ಗಾಡಿದು? ಹುಬ್ಳಿ ಸರ್. ಹುಬ್ಳಿ? ಹಾಂ ಹುಬ್ಳಿ ಸರ್. ಸಿಟಿನಾ? ಹಾಂ ಹುಬ್ಳಿಯಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಸರ್, ನಂದು ಹಳ್ಳಿ ಅಂತ ತಿಮ್ಸಾಗರ ಅಂತಂದು. ಯಾವ ರೂಟಲ್ಲಿ ಸರ್ ಅದು? ಇಲ್ಲ ಹುಬ್ಳಿ ಚೆನ್ನಮ್ಮ ಸರ್ಕಲಿಂದ ಒಂದು 7 ಕಿಲೋಮೀಟ್ರ್ ಆಗುತ್ತೆ ಸರ್ ನಮ್ದು. ಏನು ಚೆನ್ನಮ್ಮ ಸರ್ಕಲ್ ಇದೆ? ಹಾಂ 7 ಕಿಲೋಮೀಟ್ರ್ ಆಗುತ್ತೆ. ಓಕೆ ಯಾವ ಊರು ಅಂದರೆ ಅದು? ಇಲ್ಲಿ ತಿಮ್ಸಾಗರ ಅಂತ ಸರ್, ಅಗ್ರ ತಿಮ್ಸಾಗರ. ಇಲ್ಲಿ ಹುಬ್ಳಿ ಗೊಬ್ಬರ ಟೋಲ್ ಐತಲ್ಲ ಸರ್, 63 ಪಾಸಿಂಗ್ ಇದೆಯಲ್ಲ, ಅಲ್ಲಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಸರ್ ನಮ್ಮ ಮನೆ. ಓಕೆ ಗಾಡಿ ಇರೋದು ಎಲ್ಲಿ ಸರ್? ಗಾಡಿ ಓಕೆ ಹೇಳಿದ್ರಿ, ಈಗ ಏನು ರೇಟ್ ಹೇಳ್ತೀರಿ ಗಾಡಿಗೆ? ಅದು 2.10 ಹೇಳ್ತೀವಿ ಸರ್, ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್. 2,10,000? ಹಾಂ ಸರ್. ಅಷ್ಟೊಂದು ಹೇಳಿದ್ರೆ ಗಾಡಿ ಸೇಲ್ ಆಗಲ್ಲ ಸರ್. ಅಂದ್ರೆ ಗಾಡಿ ಚಲೋ ಇದೆ ಸರ್, ಬಟ್ ಏನು ಅಂಥದ್ದು ಏನಿಲ್ಲ, ಒಂದು ಪೆಟ್ರೋಲ್ ಇದೆ. ಹೌದು ಸರ್, ಗಾಡಿ ಚೆನ್ನಾಗಿದ್ರೇ ಗಾಡಿ ತೊಗೊಳೋದು. ಅದರಲ್ಲೂ 2010 ಮಾಡಲು 4 ಓನರು ಕರೆಕ್ಟಾ? ಹಾಂ 4 ಓನರ್ ಸರ್. ಓಕೆನಾ? ಮತ್ತು ಹಂಗಾಗಿ 2010 ಮಾಡಲು ಮಾರ್ಕೆಟ್ ರೇಟ್ ಏನಿರುತ್ತೋ ಅದೇ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ. ನೀವು 15-16 ಮಾಡಲು ಲೆಕ್ಕಾಚಾರ ಕೇಳಿದ್ರೆ ಗಾಡಿ ಸೇಲ್ ಆಗಲ್ಲ. ಇಲ್ಲ ಹೆಚ್ಚು ಕಡಿಮೆ ಮಾಡಕ್ಕೆ ಬರ್ತದೆ, ಅದು ಎಷ್ಟು ಅಂತ ಫಿಕ್ಸ್ ಏನಿಲ್ಲ ಸರ್. ಬಂದು ಗಾಡಿ ನೋಡಿ ಸ್ವಲ್ಪ ಲೈಕ್ ಏನಾರು ಮಾಡಿದರೆ ಕಡಿಮೆ ಮಾಡ್ತೀವಿ, ಒಂದು 10-20 ಸಾವಿರ ರೂಪಾಯಿ ಕಡಿಮೆ ಮಾಡ್ತೀನಿ, ಏನಿಲ್ಲ. 10-20 ಅಂದ್ರೂ ಸೇಲ್ ಆಗಲ್ಲ ಸರ್, ನೋಡಿ ಮಾಡಿಸ್ಕೊಡಿ. ಯಾಕಂದರೆ ಗಾಡಿ ಏನು ರೇಟ್ ಇರುತ್ತೋ ಆ ರೇಟ್ ಹೇಳಿದ್ರೆ ಸೇಲ್ ಆಗುತ್ತೆ ಬೇಗ. ಹಾಂ ಇಲ್ಲಾಂದರೆ ನಿಮ್ಮ ಗಾಡಿ ನಿಮ್ಮ ಕಡೆನೇ ಇರುತ್ತೆ, ಯಾರೂ ತೊಗೊಳಲ್ಲ ಅಷ್ಟೇ. ಹಾಂ ಹೌದು ಸರ್, ಹೌದು. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೇ ನಂಬರ್ ಹಾಕಿ ಸರ್. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.